ಸೌಂಡ್ ಕೇಳ್ತು ಹತ್ತಿರೋದು, ವ್ಯಾವ್ ಅಂತ ಮಗು ಅಳೋ ಥರ. ಒಂಥರ ನಿರಾಳ ಆಯಿತು ನನಗೆ. ಹಬ್ಬ, ನನ್ನ ಮಗು ಈಚೆ ಬಂದುಬಿಡ್ತು, ನನಗೆ ಖುಷಿ ಆಯಿತು. ಅದಾದಮೇಲೆ ಹ್ಯಾಪಿ ಆಯಿತು ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನನ್ನ ಒಂದು ಡೆಲಿವರಿ ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನನ್ನ ಡೆಲಿವರಿ ಆಗಿದ್ದು ಎಲ್ಲಿ, ಯಾವತ್ತಾಯಿತು, ಯಾವ ಟೈಮಲ್ಲಿ, ನಾರ್ಮಲ್ಲ ಸಿಜರಿನ್ನ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಡೋಣ. ಆ ಟೈಮಲ್ಲಿ ನನ್ನ ಜೊತೆಗೆ ಯಾರೆಲ್ಲ ಇದ್ದರು, ಯಾವ ಥರ ನನ್ನ ಡೆಲಿವರಿ ಪೇನಲ್ಲಿ ಯಾವ ಥರ ಇತ್ತು, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣಂತೆ. ಎಲ್ರದ್ದು ಒಂದೊಂದು ಸ್ಟೋರಿ ಇರುತ್ತಲ್ಲ ಡೆಲಿವರಿದು. ಸೊ ಅದೇ ಥರ ನಂದು ಕೂಡ ಒಂದು ಡೆಲಿವರಿ ಸ್ಟೋರಿ ಇದೆ. ಸೊ ನನಗೆ ನಿಮಗೆ ಗೊತ್ತಿರೋ ಹಾಗೆ ನನಗಿರೋದು ಹೆಣ್ಮಗು. ಆಲ್ರೆಡಿ ನನ್ನ ಬ್ಲಾಗಲ್ಲೆಲ್ಲ ನೋಡಿದ್ದೀರಾ. ಶಾನ್ವಿ 3.5 years ಮಗು ಇದ್ದಾಳೆ. ಸೊ ನನ್ನದು ಡೆಲಿವರಿ ಟೈಮು ನಂದು ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ಡೆಲಿವರಿ ಆಗಿರೋದು. ತುಂಬ ನೀಟಾಗಿತ್ತು ಇರುವಂಥ ಒಂದು ಹಾಸ್ಪಿಟ್ಲ್ ಅಂತಲೇ ಹೇಳ್ಬೋದು. ಆ ಥರ ಹಾಸ್ಪಿಟ್ಲು ನಾನು ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್. ಎಷ್ಟು ಹೈಜಿನಿಕ್ ಆಗಿತ್ತು ಅಂದರೆ, ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಇತ್ತೀಚೆಗೆ ಕೆಲವೊಂದು ಕಡೆಗೆಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಅಷ್ಟು ನೀಟ್ ಇರ್ತಾ ಇರಲಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್. ಇವಾಗಲೂ ಕೂಡ ಕೆಲವೊಂದು ಹಳ್ಳಿ ಕಡೆಗಳೆಲ್ಲ ಹೋದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಷ್ಟು ನೀಟಾಗಿರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಅದು ನೋಡಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ನಾನು ಬೇಡ ಅಂತಲೇ ಡಿಸೈಡ್ ಆಗಿದ್ದೆ ಆ್ಯಕ್ಚುಲಿ. ನಾನು ಆಲ್ರೆಡಿ ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ, ನಂದು ನಾರ್ಮಲ್ ಡೆಲಿವರಿ ಆಗಿದ್ದು ಅದು ಕರೋನಾ ಟೈಮಲ್ಲಿ. ಸೊ ಆ ಟೈಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅವೈಲಬಿಲಿಟಿ ನಮಗೆ ಇದ್ದಿದ್ದು, ಪ್ರೈವೇಟ್ ನೆಸೆಸಿಟಿ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ನಾವು ಹೋಗಲಿಲ್ಲ, ಯಾಕಂದರೆ ಯಾವುದು ಕೂಡ ಓಪನ್ ಇರೋದಿಲ್ವಲ್ಲ ಆ ಟೈಮಲ್ಲಿ. ಎಲ್ಲ ಲಾಕ್ಡೌನ್ ಆಗಿಬಿಟ್ಟಿತ್ತು. 2020 ಫುಲ್ ಲಾಕ್ಡೌನು. ಆ ಟೈಮಲ್ಲಿ ನನ್ನ ಮಗಳು ಹುಟ್ಟಿದ್ದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಯಿತು. ಡೆಲಿವರಿಗೆ ಹೋದಾಗ ಫಸ್ಟ್ ಆ್ಯಕ್ಚುಲಿ ಡಾಕ್ಟ್ರ್ ಕೊಟ್ಟಿರೋ ಡೇಟ್ಗೆ 2 ದಿನ ಮೊದಲೇ, ಅಂದರೆ ಎಕ್ಸಾಕ್ಟ್ ಡೇಟಲ್ಲಿ ನನ್ನ ಮಗಳು ಹುಟ್ಟಿದ್ದಾಳೆ. ಒಂದು 2 days ಕೊಟ್ಟರು. ಒಂದಿನ ಆ್ಯಕ್ಚುಲಿ 31st ಒಳಗಡೆ ನನಗೆ ಡೇಟ್ ಕೊಟ್ಟಿದ್ದು. 31st ಆದರೆ ಓಕೆ, 30th ಆದ್ರೂ ಓಕೆ, ಈ ಡೇಟಲ್ಲಿ ಚೂಸ್ ಮಾಡ್ಕೊಳ್ಳಿ. ಫಸ್ಟ್ 1ನೇ ತಾರೀಕಿಗೆ ಮಾಡ್ಕೋತೀವಿ ಅಂತ ಅಂದರೆ 1ನೇ ತಾರೀಕು ಅವತ್ತು ಮಂಗಳವಾರ ಬಂದಿತ್ತು. ಡಾಕ್ಟ್ರ್ ಅದೇನೋ ಬೇಡ ಅಂದರು, ಮಂಗಳವಾರ ಗೊತ್ತಿಲ್ಲ ಯಾಕಂತ. ಆಮೇಲೆ ವೆಡ್ನೆಸ್ಡೇ ಮಾಡ್ಕೋತೀನಿ ಅಂತ ನಾನು ಕೇಳಿದೆ. ವೆಡ್ನೆಸ್ಡೇ ಮಾಡ್ಕೊಳ್ಳೋದಕ್ಕೆ ಅಂದರೆ ನನಗೆ ಆ್ಯಕ್ಚುಲಿ ಪೇಯ್ನ್ ಬಂದಿಲ್ಲ ಅಂದರೆ ಸೊ ಆ ಟೈಮ್ ಕೊಟ್ಟಿದ್ರು ನನಗೆ. ಹಾಗಾಗಿ ಪೇಯ್ನ್ ಬಂದಿಲ್ಲ ಅಂದರೆ ಬರಬೇಕು ನೀವು 31st ಒಳಗಡೆ ಬನ್ನಿ ಅಂತ. ನಾನು ಸೆಕೆಂಡೇ ಕೇಳಿದ್ರೆ ಅಲ್ಲ, ಆಫ್ಟರ್ ಅಂದರೆ ಡೇಟ್ ಆದಮೇಲೆ ಬೇಬಿ ಹೊಟ್ಟೆ ಒಳಗಡೆ ಇರೋದಷ್ಟು ಸೇಫ್ ಅಲ್ಲ, ಡೇಟು ಎಕ್ಸ್ಟ್ರಾ ಆದಮೇಲೆ 1 ಡೇನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರು. ಸೊ ಎಷ್ಟು ಒಂದು 9 monthsವರೆಗೂ ನಾವು ಕಷ್ಟಪಟ್ಟಿರೋದು ಮಗುಗೋಸ್ಕರ. ಆ ಮಗುಗೂ ಆಗಿ ಸರಿ ಓಕೆ, ದೇವ್ರು ಕೊಡೋದು ಯಾವ ಒಂದು ಟೈಮ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು 30th ಅವತ್ತು ಸಂಡೇ ಇತ್ತು. 30th ಮಧ್ಯಾಹ್ನ ಹೋಗ್ಬಿಟ್ಟು ಡಾಕ್ಟ್ರು ಆಲ್ರೆಡಿ ಅಡ್ವೈಸ್ ಕೊಟ್ಟಿದ್ರು ನನಗೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿರೋ ಡಾಕ್ಟ್ರು ಬಂದುಬಿಟ್ಟು ನಿಮಗೆ ಪೇಯ್ನ್ ಬಂದಾಗ ಈ ಒಂದು ಸ್ಲಿಪ್ಪನ್ನು ಸಿಸ್ಟರ್ಸ್ಗೆ ತೋರಿಸಿ ಅಡ್ಮಿಷನ್ ಮಾಡ್ಕೋತಾರೆ ಅಂತ. ಸರಿ, ಅವತ್ತು ಸ್ವಲ್ಪ ಪೇಯ್ನ್ ಅಷ್ಟಿರಲಿಲ್ಲ, ಸ್ವಲ್ಪ ಸೊಂಟನೂ ಅಷ್ಟೇ ಬರ್ತಾಯಿತ್ತು. ಆಮೇಲೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ನನಗೆ ಆಗ್ತಾಯಿತ್ತು ಅಷ್ಟೇ. ಸೊ ಅದಾದಮೇಲೆ ನಾನು ಅವತ್ತೇ ಹೋಗ್ಬಿಟ್ಟು ಅಡ್ಮಿಷನ್ ಆಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ 30th ಸಂಡೇ ಆಗಸ್ಟಲ್ಲಿ. ಸರಿ, ಸಂಡೇ ಹೋದ್ವಿ ನಾವು. ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಅರೌಂಡ್ 4 o'clock ಹಂಗೆ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಮನೆಯಿಂದ ಹೋದ್ವಿ ನಾವು ಹಾಸ್ಪಿಟ್ಲಿಗೆ. ಅಜ್ಜಿ ಇದ್ದರು, ನಮ್ಮದು ಅಜ್ಜಿಗೆ ನಮಸ್ಕಾರ ಮಾಡ್ಕೊಂಡು ಹೋದೆ. ನಮ್ಮ ಮಾವನ ಅಮ್ಮ ಇದ್ದರು. ಸೊ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಾಗ ಬರ್ತಾ ಮನೆಗೆ ಮರಿ ಮೊಮ್ಮಗನ ಕರ್ಕೊಂಡು ಬಾರಮ್ಮ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ಸರಿ ನಜ್ಜಿ ಆಯಿತು ಅಂದ್ಕೊಂಡು ಹೋದೆ. ಯಾವುದೋ ಒಂದು ಹೆಣ್ಣೋ ಗಂಡೋ ಒಳ್ಳೇದಾಗಲಿ ಅಂತ ನಮ್ಮ ಅತ್ತೆ ಮಾವ ಆಶೀರ್ವಾದ ಮಾಡಿದರು. ಸೊ ಹೋಗಾದ್ಮೇಲೆ ಆದ್ವಿ. ಅಡ್ಮಿಷನ್ ಆದಮೇಲೆ ಸ್ವಲ್ಪ ನೈಟಲ್ಲಿ ನಮಗೆ ವಾಕ್ ಮಾಡೋಕ್ಕೆಲ್ಲ ಬಿಡ್ತಾಯಿದ್ರು. ಸೊ ಡೆಲಿವರಿ ಯಾರ್ಯಾರು ಪೇಯ್ನ್ ಇರುತ್ತೋ ಅವ್ರಿಗೆ ಡೆಲಿವರಿ ಆಗ್ತಾಯಿತ್ತು. ನನಗೆ ಪೇಯ್ನೇ ಬಂದಿರಲಿಲ್ಲ. ಆಮೇಲೆ ಕರ್ಕೊಂಡು ಹೋಗೋ ಟೈಮಲ್ಲಿ ನಮ್ಗೆ ಅಡ್ಮಿಷನ್ ಎಲ್ಲ ಆದಮೇಲೆ ಅಲ್ಲಿ ಒಬ್ಬರು ಸಿಸ್ಟರ್ ಇರ್ತಾರೆ, ಅಂದರೆ ಕ್ಲೀನಿಂಗ್ ಮಾಡೋ ಸಿಸ್ಟರ್ ಇರ್ತಾರಲ್ಲ, ನಮ್ಮನ್ನೇ ಸಪ್ರೇಟಾಗಿ ಕರ್ಕೊಂಡೋಗಿ ಪ್ರೈವೇಟ್ ಪ್ಲೇಸ್ನಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಸೊ ಅವ್ರನ್ನ ಹತ್ರ ಹೋದ್ವಿ ನಾವು. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ರು, ಶೇವ್ ಮಾಡಿದರು. ಹೊಟ್ಟೆಯಿಂದ ಫುಲ್ಲು ಡೌನಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು. ಅವ್ರಿಗಂತೂ ತುಂಬ ಹ್ಯಾಟ್ಸಪ್ ಅಂತ ಹೇಳ್ಬೇಕು. ಎಷ್ಟು ನೀಟಾಗಿ ಹೈಜೆನಿಕ್ ಇದ್ದರು ಅಂದರೆ, ಒಂದು ಬ್ಲೇಡನ್ನು ಒಬ್ಬರಿಗೆ ಯೂಸ್ ಮಾಡೋದವರು. ಆಮೇಲೆ ನಾವು ಮೋಷನ್ ಮಾಡ್ತೀವಲ್ಲ ಆ ಪ್ಲೇಸಿಗೆ ಒಂದು ಇಷ್ಟುದ್ದ ಇತ್ತು ಅಂದ್ಕೊಳ್ಳಿ, ಒಂದು ಟೇಪ್ ಥರ ಇತ್ತು. ಅದನ್ನು ಒಳಗಡೆ ಹಾಕ್ತಾರೆ. ಉಸಿರು ಮೇಲೆ ಎತ್ಕೊಳ್ಳಿ, ಬ್ರೀದಿನ್ ಮಾಡ್ಕೊಳ್ಳಿ ಅಂದರೆ
ಈ ಥರ ನಾವು ಉಸಿರು ಮೇಲೆ ಎಳ್ಕೊಬೇಕು, ಆ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ನಾನು ಈ ಥರ ಉಸಿರು ಇಳ್ಕೊತಾ ಇದ್ದೆ. ಸೊ ಆವಾಗ ಅದನ್ನು ಒಳಗಡೆ ಹಾಕಿದ್ರು. ಅದು ಅವ್ರು ಹಾಕೋದು ನಾನು ಮೇಲೆ ಎಳ್ಕೊತಾನೇ ಇದ್ದೆ. ಆಮೇಲೆ ಸಡನ್ನಾಗಿ ಬಿಟ್ಬಿಡಿ ಅಂದರು. ಅವ್ರು ಎಳೆದು ಬಿಟ್ಟರು ಹಿಂದಕ್ಕೆ. ಒಂಥರ ಏನೋ ಸಡನ್ನಾಗಿ ಹಿಂಗೆ ಕೂದಂಗೆ ಆಯಿತು ಅಷ್ಟೇ. ಆಮೇಲೆ ಇಮಿಡಿಯೇಟ್ ಸರಿ ಬಾತ್ರೂಮ್ಗೆ ಹೋಗಿ ಅಂತ ಹೇಳಿದರು. ಸೊ ಇಮಿಡಿಯೇಟ್ ಮೋಷನ್ ಮತ್ತೆ ಬರುತ್ತೆ ಆ ಟೈಮಲ್ಲಿ. ಸೊ ಹೋಗಿ ಅಂತ ಹೇಳಿದರು. ಸೊ ಆ ಟೈಮು ಬಾತ್ರೂಮ್ಗೆ ಹೋಗಿದ್ದೆ ನಾನು. ಸೊ ಅದು ಆದಮೇಲೆ ಪೇನ್ ಎಲ್ಲ ಅಷ್ಟೊಂದೇನು ಇರಲಿಲ್ಲ ಅವತ್ತು. ನಮ್ಮ ಹಸ್ಬೆಂಡು, ನಮ್ಮ ಮಾವ ಎಲ್ಲ ಬಂದಿದ್ದರು. ಸೊ ನನ್ನ ಒಂದು ಕಂಡೀಷನ್ ನೋಡಿ ಸಿಸ್ಟರ್ಸ್ ಎಲ್ಲ ಹೇಳಿದರು, ಇವ್ರಿಗೆ ಡೆಲಿವರಿ ಇವತ್ತೇನು ಆಗೋದಿಲ್ಲ, ನಾಳೆ ಬೆಳಗ್ಗೆ ಆಗುತ್ತೆ, ಇವತ್ತೆಲ್ಲ ನಾರ್ಮಲ್ ಆಗಿತ್ತು, ಸ್ವಲ್ಪ ಪೇನ್ ಬರ್ಬೋದು ಅಂತ ಹೇಳಿದರು. ಆಮೇಲೆ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಆ ಥರ ಹೇಳಿದ್ರು. ಅಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಸೊ ಅವರು ಹೇಳಿದರು. ಅವರ ಒಂದು ಹೇಳಿದ ಮೇಲೆ ನಮ್ಮ ಮತ್ತೆ ಹೌದಾ ಸರಿ. ಮತ್ತು ಅಲ್ಲಿ ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಬ್ಬರು ಮಾತ್ರ ಅಲವಿರೋದು, ಗಂಡು ಮಕ್ಕಳಿಗೆ ಅಲವಿರೋದಿಲ್ಲ. ಅಟೆಂಡರ್ ಲೇಡೀಸ್ ಮಾತ್ರ ಒಬ್ಬರಿಗೆ ಅಲವಿರೋದು. ಅದು ಡೆಲಿವರಿ ಆಗುವಂಥ ಒಂದು ಪ್ಲೇಸಲ್ಲಿ ಲೇಡೀಸ್ ಅಷ್ಟೇ ಇರ್ತಾರೆ. ಹಾಗಾಗಿ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಾವ ಬಂದುಬಿಟ್ಟು ಅವ್ರು ಆಚೆನೇ ಇರಬೇಕಾಗಿತ್ತು, ಕಾರಲ್ಲೇ ಮಲಗಬೇಕಾಗಿತ್ತು. ಅದಕ್ಕೆ ಏನು ಮಾಡಿದರು, ಸರಿ ನಾವು ನಮ್ಮ ಅತ್ತೆ ಸರಿ ಮನೆಗಾದರೂ ಹೋಗಿ, ಅಜ್ಜಿ ಒಬ್ಬರೇ ಇದ್ದರು, ಒಂದು ಮುತ್ತಜ್ಜಿ ಇದ್ರಲ್ಲ ಅವರೊಬ್ಬರೇ ಇದ್ದಾರೆ, ಡೆಲಿವರಿ ಇನ್ನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ, ಮನೆಗೆ ಹೋಗಿರಿ, ಆ ಥರ ಏನಾದರೂ ಇದ್ದರೆ ಸಿಚುವೇಶನ್ ಬೆಳಗ್ಗೆ ಟೈಮ್ ಹೇಳಿದ್ದಾರೆ, ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದರು. ಅವರು ಸರಿ ಆಯಿತು ಅಂತ ಹೇಳಿದ್ರು. ಆಮೇಲೆ ಏನು ಮಾಡಿದ್ದಾರೆ, ಗಾಡಿ ಹೋಗುವಾಗ ಅದು ಬಟ್ಟೆ ಎಲ್ಲ ತೊಗೊಂಡೋಗಿರ್ತೇವಲ್ಲ, ಮಗು ಬಟ್ಟೆ, ನಮ್ಮ ಬಟ್ಟೆ, ಆ ಡೆಲಿವರಿ ಆದಮೇಲೆ ಬಟ್ಟೆಗಳು ಬೇಕಲ್ಲ, ತುಂಬ ಬಟ್ಟೆ ಇತ್ತು, ಬ್ಯಾಗಲ್ಲಿ ಎತ್ಕೊಬಂದಿದ್ದು. ಆ ಬ್ಯಾಗ್ ಸಮೇತ ಮನೆಗೆ ಹೋಗ್ಬಿಟ್ಟಿದೆ. ನಮ್ಮತ್ತೆ ಅದನ್ನು ನೋಡ್ಕೊಂಡಿಲ್ಲ, ಹೋದರು ಸರಿ ಅಂತ ಅಂದರು. ಆಮೇಲೆ ನಾವು ನೈಟಲ್ಲಿ ಊಟ ಎಲ್ಲ, ಅಂದರೆ ನನಗೆ ಒಂದು ಆಸೆ ಇತ್ತು ಉಪ್ಪಿಟ್ಟು ತಿನ್ನಬೇಕು ಅಂತ, ಉಪ್ಪಿಟ್ಟು ಮಾಡ್ಕೊಬಂದಿದ್ರು. ಅವತ್ತು ನೈಟ್ ಉಪ್ಪಿಟ್ಟು ತಿಂದುಬಿಟ್ಟು ನಾನು ಮಲ್ಕೊಂಡಿದ್ದೆ. ಮಲಗಿ ಒಂದು ಅರ್ಧ ಗಂಟೆನೂ ಏನೂ ಆಗಿಲ್ಲ ಅಷ್ಟೇ, ಸ್ವಲ್ಪ ಹಾಗೆ ಲೈಟಾಗಿ ಪೇನ್ ಸ್ಟಾರ್ಟ್ ಆಯಿತು ನನಗೆ. ಅದು ಡೆಲಿವರಿ ಪೇನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನಪ್ಪ ಅಂದರೆ ಇಂಟ್ರೆಸ್ಟಿಂಗ್ ಆಗಿ ನಮ್ಮ ಅತ್ತೆಗೆ ಬೆಳಗಿಂದ ಅದು ಇದು ನಮ್ಮ ಜೊತೆ ಹೋಗಿ ಬಂದು ಸುಸ್ತಾಗಿ ಅವರು ಅಡ್ಮಿಷನ್ ಮಾಡೋದಕ್ಕೂ ನಾನು ಬಿಡ್ತಾಯಿರಲಿಲ್ಲ. ಅವರೇ ಹೋಗಿ ಎಲ್ಲ ಎಂಟ್ರಿ ಮಾಡಿದರು, ಎಲ್ಲದಕ್ಕೂ ಅವರು ಪಾಪ ಮುಂದೆ ಹೋಗಿ ಮಾಡಿದ್ರಲ್ವ. ಆಮೇಲೆ ಮನೇಲೂ ಕೂಡ ಎಲ್ಲ ಮಾಡ್ಕೊಂಬರ್ಬೇಕು. ಇನ್ನು ಡೆಲಿವರಿ ಆದ್ಬಿಟ್ಟೆ ಮನೇಲೂ ಕೂಡ ಕೆಲಸಗಳು ಜಾಸ್ತಿ ಇರ್ತವೆ. ಹಾಗಾಗಿ ಏನೇನು ಮಾಡಬೇಕು, ಬಾಣ್ತಿಗೆ ನೆಕ್ಸ್ಟ್ ಏನು ಮಾಡಬೇಕು, ಮಗುಗೆ ಯಾವ ಥರ ಮಾಡಬೇಕು ಅಲ್ಲಿ ಜವಾಲಿ ಕಟ್ಬಿಟ್ಟೆ ಬಂದುಬಿಟ್ಟಿದ್ರು. ಹೋದ ತಕ್ಷಣವೇ ಅಂದರೆ ಒಂದು ಮಗು ಬಂದಿತ್ತು ನಮ್ಮ ರಿಲೇಷನ್, ಅವಳು ಮಲ್ಗಕ್ಕಂತ ಕಟ್ಟಿದ್ದು. ಸೊ ಅದು ಹಾಗೆ ಇತ್ತು. ಹಾಗಾಗಿ ಅದಾದಮೇಲೆ ನಮ್ಮ ಅತ್ತೆ ಅದನ್ನೆಲ್ಲ ಮಾಡಿ ತುಂಬ ಸುಸ್ತಾಗಿಬಿಟ್ಟಿದ್ರು. ಅವರು ಊಟ ಮಾಡಿದ್ದೆ, ಮಲಗಿದ್ರು. ಅವರು ಕೆಳಗಡೆ ಮಲ್ಕೊಂಡ್ರು, ನಾವು ಬೆಡ್ ಮೇಲೆ ಮಲ್ಕೊಂಡಿದ್ದೆ. ಸೊ ಅವ್ರು ಮಲಗಿದ್ದೆ, ಅವರಿಗೆ ಒಂಥರ ಸುಸ್ತಾಗ್ಬಿಟ್ಟು ಒಳ್ಳೆ ನಿದ್ದೆ ಬರ್ತಾಯಿತ್ತು ಅವ್ರಿಗೂ, ಆಯಿತಾ. ನನಗೆ ಹಾಗೆ ಪೇಯ್ನ್ ಸ್ಟಾರ್ಟ್ ಆಯಿತು ನಿಧಾನಕ್ಕೆ, ಹೊಟ್ಟೆ ಒಂಥರ ತೊಳಸ್ದಂಗೆ ಏನೋ ಒಂಥರ ಆಗ್ತಾಯಿತ್ತು. ಯಾಕೆ ಈ ಥರ ಆಗ್ತಾಯಿದೆ, ನನಗೆ ಫಸ್ಟ್ ಡೆಲಿವರಿ ಬೇರೆ ಇದು, ಗೊತ್ತಾಗ್ತಿಲ್ಲ ನನಗೆ ಡೆಲಿವರಿ ಪೇನ್ ಯಾವ ಥರ ಇರುತ್ತೆ ಅಂತಲೇ ಗೊತ್ತಿಲ್ಲ. ಬೇರೆಯವರೆಲ್ಲ ಹೇಳ್ತಾಯಿದ್ರು, ಬಟ್ ಅನುಭವ ಇಲ್ಲವಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವ್ರು ಹೇಳಿದರು, ಸೊ ಈ ಥರ ಎಲ್ಲ ಇರುತ್ತೆ ಪೇನು. ಸೊ ಆ ಟೈಮಲ್ಲಿ ಪುಷ್ ಮಾಡಬೇಕು, ಅದು ಎಂಡ್ ಆಫ್ ದ ಟೈಮ್ ಡೆಲಿವರಿ ಯಾವ ಥರ ಇರುತ್ತೆ ಅದನ್ನೇ ಹೇಳಿದರು ನನಗೆ. ಆ ಟೈಮಲ್ಲಿ ಪುಷ್ ಮಾಡಬೇಕು, ಮೂವ್ ಮಾಡಬೇಕು ನೀನು ಅಂದ್ಬಿಟ್ಟು. ಬಟ್ ನನಗೆ ಇವಾಗ ಹೇಗಾಗ್ತಾಯಿದೆ ಅಂದರೆ ಹೊಟ್ಟೆ ಒಂಥರ ತುಳಿಸ್ದಂಗೆ ಆಗ್ತಾಯಿದೆ, ಒಂಥರ ಸೊಂಟ ನೋಯ್ತಾ ಇದೆ, ಎಳಿದಂಗೆ ಆಗ್ತಾಯಿದೆ, ಹಾಗೆ ಗೊತ್ತಾಗ್ತಿಲ್ಲ ನನಗೆ ಏನಾಗ್ತಾಯಿದೆ ಅಂತ. ಸರಿ ನಾನು ನಾರ್ಮಲ್ ಇರಬೇಕು ಅಂತ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡು ಒದ್ದಾಡ್ದೆ ಬೆಡ್ಡೆಲ್ಲ ಆಗ್ತಾಯಿಲ್ಲ ನನಗೆ. ಸರಿ ಅಂದ್ಬಿಟ್ಟು ಸ್ವಲ್ಪ ವಾಕ್ ಆದರೂ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ನಮ್ಮತ್ತೆ ಮಲಗಿದ್ರು. ಸರಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಇವಾಗಲೇ ಎಬ್ಸೋದೇನು, ನನ್ನ ಸಿಸ್ಟ್ರೇ ಹೇಳಿದ್ದಾರೆ ಟೈಮ್ ಇದೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂದ್ಬಿಟ್ಟು ನಾನು ವಾಕ್ ಮಾಡ್ತಾ ಇದ್ದೆ. ಆ ಕಡೆಯಿಂದ ಈ ಕಡೆಯಿಂದ ವಾಕ್ ಮಾಡಿದಷ್ಟು ಇನ್ನೂ ನನಗೆ ಪೇನ್ ಸ್ಟಾರ್ಟ್ ಆಗಿಬಿಡ್ತು ಅಂತ ಹೇಳ್ಬೋದು. ಆಗ್ತಾನೆ ಇಲ್ಲ ನನಗೆ. ಹೆಂಗೆ ಆಗ್ಬೋಯ್ತು ಅಂದರೆ ಎಂಡ್ ಆಫ್ ದ ಟೈಮು ಶಿವರ್ ಆಗ್ತಾಯಿದ್ದೀನಿ, ಬಾಡಿ ಫುಲ್ಲೆಲ್ಲ ಶಿವರ್ ಆಗ್ತಾಯಿದೆ. ಒಂದು ಕಂಬಿ ಹಿಡ್ಕೊಂಡು ನಾನು ವಾಕ್ ಮಾಡೋ ಅಲ್ಲಿ ಅಂದರೆ ಮಲಗಿರುತ್ತೆ ಬೆಡ್ಡಲ್ಲಿ ಕಂಬಿ ಇರುತ್ತಲ್ಲ, ಆ ಕಂಬಿ ಹಿಡ್ಕೋಬೇಕು, ಆ ಥರ ಆಗೋಯ್ತು ನನಗೆ. ಅವತ್ತು ತಡೆಯೋಕ್ಕೆ ಆಗಲಿಲ್ಲ. ಆಮೇಲೆ ಆ ಟೈಮಲ್ಲಿ ನನಗೆ ಮೋಷನ್ ಬೇರೆ ಬರ್ತಾಯಿದೆ, ಅಂದರೆ ಟಾಯ್ಲೆಟ್ಗೆ ಹೋಗಬೇಕು. 1-2 ಟೈಮ್ ಹೋಗಿ ಬಂದೆ. ನಮ್ಮ ಅತ್ತೆನ ಎಬ್ಸೋಣ ಅಂದ್ಕೊಂಡೆ, ಪಾಪ ಮಲಗಿದ್ದಾರೆ, ಇದು ಆ ಥರ ಅಲ್ಲ ಅಂತಲೇ ನನ್ನ ಮೈಂಡಲ್ಲಿ. ನಾನು ಅಟ್ಲೀಸ್ಟ್ ಆ ಟೈಮಲ್ಲಿ ಎಬ್ಬಿಸ್ಬೇಕು ತಾನೆ ಅವ್ರನ್ನ, ಎಬ್ಬಿಸ್ಲಿಲ್ಲ ನಾನು. ಮಲ್ಕೊಂಡಿದ್ರಲ್ಲ ಮಲಗಲಿ ಅಂತಲೇ ಸುಮ್ಮನಾದೆ. ಆಮೇಲೆ ಮಲಗಿಸಿ ಸ್ವಲ್ಪ ಹೊತ್ತಾಗಿ 1-2 ಟೈಮ್ ಮೋಷನ್ಗೆ ಹೋದೆ, ಆ ಕಡೆ ಈ ಕಡೆ ವಾಕ್ ಮಾಡಿದೆ, ಹೊರಗಡೆ ಹೋದೆ, ಒಳಗೆ ಬಂದೆ. ನನಗೆ ಫೈನಲಿ ಆಗಲೇ ಇಲ್ಲ. ಹೋಗ್ಬಿಟ್ಟು ನಮ್ಮ ಅತ್ತೆನ ಎಬ್ಬಿಸ್ದೆ, ಅತ್ತೆ ಅಂತ. ಅವರು ಏನಾಯ್ತು ಅಂತ ಸಡನ್ನಾಗಿ ಎದ್ಬಿಟ್ರಲ್ಲ, ತಲೆಗೆ ಹೊಡೆಸ್ಕೊಂಡ್ಬಿಟ್ರು ಪಾಪ. ಏನಿಲ್ಲ ನಿಧಾನ ಇರಿ, ನನಗೆ ಈ ಥರ ತುಂಬ ಪೇಯ್ನ್ ಆಗ್ತಾಯಿಲ್ಲ ಅಂದೆ. ಹೌದಾ ಸರಿ ಬಾ ಅಂದ್ಬಿಟ್ಟು ಎಬ್ಬಿಸಿ ಅವರೇ ಕೈ ಹಿಡ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಕೂಡ ಮಾಡಿಸಿದ್ರು ನನ್ನ ಜೊತೆಗೆ. ಆಮೇಲೆ ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಮತ್ತೆ ಒಂದು ಟೈಮ್ ಆ ಥರ ಅನ್ನಿಸ್ತು. ಅಂದರೆ ಅವರು ನಮಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಕ್ಲೀನ್ ಮಾಡುವಾಗ ನಾವು ಇದ್ರ ಪ್ಲೇಸಲ್ಲಿ ಇಷ್ಟು ಉದ್ದದ್ದೇನೋ ಹಾಕ್ತಾರೆ ಅಂತ ಹೇಳಿದ್ನಲ್ಲ, ಅದು ಒಂದು ಎಫೆಕ್ಟು. ಈ ಟೈಮಲ್ಲಿ ಇಂಜೆಕ್ಷನ್ ಎಲ್ಲ ಕೊಡಲಿಲ್ಲ,
ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೊದಲೆಲ್ಲ ಇಂಜೆಕ್ಷನ್ ಕೊಡ್ತಾ ಇದ್ದಾರಂತೆ. ಬಟ್ ಈ ಟೈಮಲ್ಲಿ ನಮಗೆ ಇಂಜೆಕ್ಷನ್ ಎಲ್ಲ ಏನಿರಲಿಲ್ಲ ಪೇಯ್ನ್ ಬರೋದಕ್ಕೆ. ಅದು ಒಳಗಡೆ ಅದು ಏನು ಹಾಕಿದ್ರು ಗೊತ್ತಿಲ್ಲ, ಬಟ್ ಅದರಿಂದನೇ ನಮಗೆ ಡೆಲಿವರಿ ಆಯಿತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಮ್ಮತ್ತೆ ಸರಿ ಆಯಿತು ಬಾ ಅಂದ್ಬಿಟ್ಟು ನನಗೆ ತುಂಬ ಪೇಯ್ನ್ ತಡೆಯೋಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮತ್ತೆನೇ ನನ್ನ ಡೆಲಿವರಿ ಲೇಬರ್ ರೂಮಿಗೆ ಕರ್ಕೊಂಡೋದ್ರು. ಸಿಸ್ಟರ್ ಹತ್ರ ಹೋದರೆ ಸಿಸ್ಟರ್ ಇಲ್ಲ ಇವ್ರಿಗಿನ್ನ ಆಗಲ್ಲ ಅಂತ ಇದ್ದಾರೆ. ಮತ್ತು ಕೂಡ ನನಗೆ ಪೇಯ್ನ್ ತಡೆಯೋಕ್ಕಾಗ್ತಿಲ್ಲ. ಇಲ್ಲ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ, ನನಗೆ ಆಗ್ತಾಯಿಲ್ಲ, ನಾನು ಹೋಗಿ ಅಲ್ಲಿ ಮಲಗಲ್ಲ ಅಂತ ಹೇಳಿದೆ. ಸರಿ ನಿಮ್ಮ ಇಷ್ಟ, ಹೋಗಿ ಮಲ್ಕೊಳ್ಳಿ ಅಂತಂದರು. ಒಂದು ನನಗಿಂತ ಮುಂಚೆ ಒಬ್ರದ್ದು ಡೆಲಿವರಿ ಆಯಿತು. ನಾನು ಅಲ್ಲಿ ವಾಕ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಅವರು ಸೌಂಡ್ ಕೇಳ್ತಾ ಇತ್ತು ನನಗೆ ಡೆಲಿವರಿ ಆಗುವಾಗ. ಗೊತ್ತಲ್ಲ ನಾರ್ಮಲ್ ಡೆಲಿವರಿ ಯಾವ ಥರ ಇರುತ್ತೆ ಅಂತ ಸೌಂಡು, ಆ ಊ ಈ ಅಂತ ಚೀರ್ತಾ ಇರ್ತೀವಲ್ಲ, ಸೊ ಆ ಸೌಂಡು ನನಗೆ ಆ್ಯಕ್ಚುಲಿ ಡೆಲಿವರಿಗಿಂತ ಮುಂಚೆ ಸೌಂಡ್ ಕೇಳ್ತಾ ಇತ್ತು. ಆ ಸೌಂಡ್ ಕೇಳಿ ಇನ್ನೂ ನನಗೆ ಭಯ ಆಗೋಯಿತು. ಅಪ್ಪ ಈ ಥರ ಎಲ್ಲ ಇರುತ್ತಾ, ಇನ್ನೂ ನಾನು ಹೆಂಗೆ ಮಾಡಬೇಕಪ್ಪ, ಏನೇನು ಮಾಡಬೇಕು ಒಂಥರ ಫುಲ್ಲು ಸ್ವೆಟ್ ಆಗ್ತಾ ಇದ್ದೀನಿ ನಾನು, ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡಬೇಕು ಅಂತ. ಆ ಥರ ಇತ್ತು. ಅದಾದಮೇಲೆ ಬೆಡ್ಡಿಗೆ ಹೋಗಿ ಮಲ್ಕೊಂಡಾದ್ಮೇಲೆ ನಮ್ಮತ್ತೆ ಏನೋಗಲ್ಲ ಅಂತ ಅಂದ್ಬಿಟ್ಟು ಸೊಂಟಕ್ಕೆಲ್ಲ ಚೆನ್ನಾಗಿ ಉಸ್ತಾ ಇದ್ರು. ಅಂದರೆ ಸ್ವಲ್ಪ ಮಸಾಜ್ ಮಾಡೋ ಥರ ಹಿಂಗೆ ಒಂಥರ ಹೀಗೆ ಮಾಡ್ತಾರಲ್ಲ, ಈ ಥರ ಮಾಡಿದ್ರೆ ನಂಗೆ ಒಂಥರ ಸಮಾಧಾನ ಅನ್ನಿಸ್ತಿತ್ತು ಕೂಲಾಗಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಮತ್ತೆ ಸ್ಟಾರ್ಟ್ ಆಗೋದು. ನಾರ್ಮಲ್ ಡೆಲಿವರಿ ಆದವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದು ಯಾವ ಥರ ಪೇಯ್ನ್ ಇರುತ್ತೆ ಅಂದ್ಬಿಟ್ಟು. ಸ್ವಲ್ಪ ಬಿಟ್ಟು ಬರ್ತಾನೆ ಇತ್ತು ನನಗೆ. ಬಂದಾಗ ನಾನು ಆಲ್ಮೋಸ್ಟ್ ಮೂವ್ ಮಾಡ್ತಾನೆ ಇದ್ದೆ, ಪುಷ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಒಂದು ಆ ಟೈಮಲ್ಲಿ ಕೋರಿಕೆ ಏನಿತ್ತು ಅಂದರೆ ಅದು ನೆರವೇರೋವರೆಗೂ ಆಗಲೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ನಾನು ನಿಮಗೆ ಹೇಳಿದ್ನಲ್ಲ, ನಮ್ಮ ಹಸ್ಬೆಂಡು ನಮ್ಮ ಮಾವ ಮನೆಗೆ ಹೋಗಿದ್ರು, ಜೊತೆಗೆ ಬಟ್ಟೆ ಕೂಡ ತಗೊಂಡೋಗ್ಬಿಟ್ಟಿದ್ರು ಅಂತ. ಆಮೇಲೆ ನಮ್ಮ ಅತ್ತೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಪ ಅವ್ರಿಗೆ ಬೇರೆ ಟೆನ್ಷನ್, ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ, ಎಲ್ಲಿ ಮಗು ಡೆಲಿವರಿ ಆಗಿಬಿಡುತ್ತೋ, ಬಟ್ಟೆ ಬೇರೆ ಇಲ್ಲ. ಇವ್ರು ಮನೆಗೆ ಹೋಗ್ಬಿಟ್ಟಿದ್ರಂತೆ. ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಇವಳಿಗೆ ಈ ಥರ ಸ್ಟಾರ್ಟ್ ಆಗಿದೆ ಪೇಯ್ನು, ಹೊರಟು ಬನ್ನಿ, ಬಟ್ಟೆ ಕೂಡ ತೊಗೊಬನ್ನಿ, ಅಲ್ಲೇ ಬಂದುಬಿಟ್ಟಿದೆ ಗಾಡೀಲಿ ಅಂತ ಅಂದು. ಆಮೇಲೆ ಅವರು ಹೊರಟು ಬರೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಅವ್ರು ಬರೋವರೆಗೂ ನನ್ನ ಒಂದು ಮನಸ್ಸಲ್ಲಿ ಏನಿತ್ತು ಅಂದರೆ ನನ್ನ ಹಸ್ಬೆಂಡ್ ಬರಬೇಕು, ಅವಾಗಲೇ ನನ್ನ ಮಗು ಡೆಲಿವರಿ ಆಗಬೇಕು ಅಂತ ನಾನು ಮೈಂಡ್ ಅದು ಫಿಕ್ಸ್ ಆಗಿಬಿಟ್ಟಿತ್ತು ಮೊದಲಿಂದನೂ. ಅಂದರೆ ನನ್ನ ಹಸ್ಬೆಂಡ್ ಜೊತೆಗೆ ಇರಬೇಕು ನನ್ನ ಡೆಲಿವರಿ ಟೈಮಲ್ಲಿ ಅನ್ನೋ ಥರ ಅನ್ನೋದು ನನಗಿತ್ತು. ಸೊ ಆ ಟೈಮಲ್ಲಿ ನನಗದು ಗೊತ್ತಿಲ್ಲ. ಬಟ್ ನಾನು ಮೂವ್ ಆಗಲಿ, ನನ್ನ ಪಾಪು ಬರಲಿ, ನನಗೆ ಪೇಯ್ನ್ ತಡೆಯೋಕ್ಕಾಗ್ತಿಲ್ಲ ಅಂತ ನಾನು ಟ್ರೈ ಮಾಡ್ತಿದ್ದೀನಿ. ಬಟ್ ಪಾಪು ಬರ್ತಾಯಿಲ್ಲ, ಬಿಕಾಸ್ ನಮ್ಮ ಹಸ್ಬೆಂಡ್ ಬಂದಿಲ್ವಲ್ಲ. ಸೊ ಮಗುಗೂ ಕೂಡ ಅದೇ ಆಸೆ ಇತ್ತು ಅನಿಸುತ್ತೆ. ಅಪ್ಪ ಬಂದ ತಕ್ಷಣವೇ ನಾನು ಈಚೆ ಬರಬೇಕು ಅಂದ್ಬಿಟ್ಟು. ಸೊ ನಮ್ಮ ಹಸ್ಬೆಂಡ್ ಬಂದರು, ಬರ್ತಾ ಇದ್ದಾರೆ ಅಂತ ನಮ್ಮ ಅತ್ತೆ ಒಂದ್ಸರಿ ಬಂದುಬಿಟ್ಟು ಹೇಳಿದ್ರು. ಅವಾಗ ಒಂಥರ ಸಮಾಧಾನ ಅನ್ನಿಸ್ತು ನನಗೆ, ಬರ್ತಾ ಇದ್ದಾರೆ ಅಂದ್ಬಿಟ್ಟು. ಅವಾಗ ಸ್ವಲ್ಪ ಪೇಯ್ನ್ ಸ್ವಲ್ಪ ಇನ್ನೂ ಜಾಸ್ತಿ ಆಯಿತು ನನಗೆ ಹೇಳಬೇಕು ಅಂದರೆ. ಒದ್ದಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಬಂದು ನೀರು ಕೊಡ್ತಾ ಇದ್ದಾರೆ, ಬೆಣ್ಣೆ ಮತ್ತು ಬಿಸಿನೀರು ಕೊಡ್ತಾಯಿದ್ರು ನನಗೆ. ಸ್ವಲ್ಪ ಪೇಯ್ನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ಆ ಥರ ಮಾಡೋದು ಗುಡ್ ಅಂತ ಅನ್ಕೋತೀನಿ. ತುಂಬ ಬೇಗನೆ ನನಗೆ ಆ್ಯಕ್ಚುಲಿ ಡೆಲಿವರಿ ಆಯಿತು. ಬಟ್ ಆ ಒಂದು ಟೈಮಲ್ಲಿ ನನಗೆ ಒಬ್ಬೊಬ್ಬರು 1 day 2 day ಟೈಮ್ ತೊಗೋತಾರೆ. ಬಟ್ ನನಗೆ ಅಷ್ಟು ಟೈಮ್ ಏನಾಗಲಿಲ್ಲ, ಬೇಗನೆ ಡೆಲಿವರಿ ಆಗಿತ್ತು. ಸೊ ಈ ಥರ ಎಲ್ಲ ಆಯಿತು. ಆಮೇಲೆ ಇನ್ನೊಂದು ಟೈಮ್ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಬಂದರು ರಂಜಿ, ಅಂದರೆ ನಮ್ಮ ಹಸ್ಬೆಂಡ್ ಹೆಸರು ರಂಜಿತ್ ಅಂತ. ರಂಜಿ ಬಂದರು, ಬ್ಯಾಗೆಲ್ಲ ತೊಗೊಬಂದರು, ಹಬ್ಬ ಫೈನಲಿ ಬಂದರು ಅಂತ ಅಂದರು. ಆವಾಗ ನನಗೆ ಸಮಾಧಾನ ಆಯಿತು. ಆವಾಗ ಮಗು ಈಚೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಪುಷ್ ಮಾಡ್ತಾಯಿದ್ದೀನಿ ನಾನು. ಮಗು ತಲೆ ಬಂತು. ಸಿಸ್ಟ್ರು ನಾನು ಕೂಗಾಡ್ತಿದ್ದೀನಿ, ಚೀರಾಡ್ತಿದ್ದೀನಿ. ಪಾಪ ಅವ್ರು ನೈಟ್ ಶಿಫ್ಟ್ ಅಲ್ವಾ, ನನಗೆ ಆ್ಯಕ್ಚುಲಿ ಡೆಲಿವರಿ ಆಗಿದ್ದು ನೈಟಲ್ಲಿ. ಸೊ ನೈಟ್ ಶಿಫ್ಟಲ್ಲಿ ಸಿಸ್ಟರ್ಸ್ಗೆ ಒಳ್ಳೆ ನಿದ್ದೆ ಟೈಮ್ ಆಗೋದು 2 to 4 o'clockವರೆಗೂ ಒಳ್ಳೆ ನಿದ್ದೆ ಟೈಮ್ ಅಲ್ವಾ. ಪಾಪ ಸಿಸ್ಟರ್ಸ್ ಆಲ್ರೆಡಿ ಒಂದು 2-3 ಡೆಲಿವರಿ ಮಾಡಿಸಿದ್ರು. ಆ ಟೈಮಲ್ಲೇ ಹೋಗ್ಬಿಟ್ಟು ಮಲಗಿದ್ರು ಅವರು. ನನಗೆ ಪೇಯ್ನ್ ಬಂತಲ್ಲ, ನಮ್ಮ ಅತ್ತೆಗಳು ಇಲ್ಲ ನನಗೆ ಮೋಸ್ಟ್ಲಿ ಬರ್ತಾ ಇದೆ ಅನಿಸ್ತೈತೆ ಬೇಬಿ ಈಚೆ, ಹೋಗಿ ಹೇಳಿ ಅಂತ ಹೇಳಿದೆ. ಅವರು ಸರಿ ಹೋಗಿ ಹೇಳಿದರು. ಆಮೇಲೆ ಸಿಸ್ಟರ್ಸ್ ಬಂದು ನೋಡಿದರು, ಓಕೆ ಬೇಬಿ ಮೂಮೆಂಟ್ ಇವಾಗ ಸ್ಟಾರ್ಟ್ ಆಗಿದೆ, ಬರ್ತಾಯಿದೆ, ನೀನು ಪುಷ್ ಮಾಡಬೇಕಮ್ಮ, ನೀನು ಟ್ರೈ ಮಾಡು, ನಾವಿಲ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಪುಷ್ ಮಾಡ್ತಾಯಿದ್ದೆ. ಸೊ ಮಗು, ನಮ್ಮ ಮನೆಯವರು ಏನು ಹೇಳ್ತಾರೆ ಇವಾಗಲೂ ಅಂದರೆ, ಮಗು ಯಾವ ಥರ ಡೆಲಿವರಿ ಆಯ್ತು ಫಿಲಮಲ್ಲೆಲ್ಲ ತೋರಿಸ್ತಿದಾರಲ್ಲ, ಅವಳೊಂಥರ ಆದ ಚೀರಿದ್ಲು, ಮಗು ಈಚೆ ಬಂದುಬಿಡ್ತಾ, ಅಷ್ಟೇ ಸೌಂಡ್ ಕೇಳಿದ್ದು, ಎಷ್ಟು ಬೇಗ ಆಗೋಯ್ತಾ ಈ ಥರ ಹೇಳ್ತಾರೆ. ಅಂದರೆ ಅವ್ರು ಬಂದಿರೋದು ಆ ಟೈಮು, ಮನೆಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಮನೆಯಿಂದ ಬಂದಿದ್ದೆ. ಅವ್ರು ಸ್ವಲ್ಪ ಹೊತ್ತಿಗೆ ಬಂದರು ಅಂತ ನಮ್ಮ ಅತ್ತೆ ನಂಗೆ ಹೇಳಿದರು. ಬಂದರು ಅಂತ ನನಗೊಂಥರ ಖುಷಿ ಆಯಿತು. ಆಮೇಲೆ ಇಮಿಡಿಯೇಟಾಗಿ ಮಗು ಈಚೆ ಬಂದುಬಿಡ್ತು. ಈ ಥರ ಆಗಿತ್ತು. ಆಮೇಲೆ ಡೆಲಿವರಿ ಟೈಮಲ್ಲಿ ಅಂದರೆ ಹೊಟ್ಟೆಲಿ ಮಗು ಇದ್ದಾಗಲೇ ನಾನು ಯಾವ ಥರ ಮಾಡಿದೆ ಅಂದರೆ ಬಟ್ಟೆ ಎಲ್ಲ ನಾವು ಡೆಲಿವರಿ ಆದ ತಕ್ಷಣ ನಾವು ಏನು ಹಾಕ್ಕೊಟ್ಟು ಆ ಬಟ್ಟೆ ಬಿಸಾಕ್ಬಿಡ್ಬೇಕು ಅಂತ ಮೊದಲೇ ಪ್ಲ್ಯಾನ್ ಆಗಿತ್ತು ನಮ್ಮದು.
ನಮ್ಮತ್ತೆ ಅದೇ ಥರ ಹೇಳಿದರು. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ, ನಾನೊಂದು ಹೊಸ ನೈಟಿ ಹಾಕ್ಕೊಂಡೋಗಿದ್ದೆ, ಹೊಸ ನೈಟಿ, ಹೊಸ ಪ್ಯಾಂಟು, ಹೊಸದು ಎಲ್ಲನೂ ಇನ್ನರ್ಸ್ ಕೂಡ. ಸೊ ಆ ಟೈಮಲ್ಲಿ ನಾನೇನು ಮಾಡಿದೆ, ನಮ್ಮತ್ತೆ ಹೊಸದು ಹಾಕ್ಕೊಂಡಿದ್ದೆಯಲ್ಲ, ಸೊ ಹಳೇದು ಹಾಕೋಬೇಕು ಇವಾಗ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಆ ನೋವಲ್ಲೇ ನೈಟು ಕೂಡ ಚೇಂಜ್ ಮಾಡಿ ಆಯಿತು, ನಾನು ಹಳೆ ನೈಟೇ ಹಾಕ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ತಗೊಂಡೋಗಿ ಇದನ್ನು ಬಿಸಾಕಿ ಬನ್ನಿ ಅಂತ ಕೊಟ್ಟಿದ್ದಾರೆ. ಅವ್ರೇನು ಮಾಡಿದ್ದಾರೆ, ನಾನು ಹೊಸ ನೈಟಿ, ಹಳೆ ನೈಟಿ, ಹೊಸ ಪ್ಯಾಂಟು, ಹೊಸ ಇನ್ನರ್ಸು ಎಲ್ಲರೂ ತಗೊಂಡೋಗಿ ಬಿಸಾಕಿ ಬಂದಿದ್ದಾರೆ. ಹಾಗಾಗಿದ್ರೆ ನಾನು ಅದರಲ್ಲೇ ಡೆಲಿವರಿ ಮಾಡ್ಕೋಬೋದಾಗಿತ್ತು. ಸೊ ಈ ಥರ ಆಯಿತು. ಅದು ಒಳ್ಳೆ ಪ್ಯಾಂಟ್, ಇನ್ನು ಹೊಸ ಪ್ಯಾಂಟ್ ಚೆನ್ನಾಗಿತ್ತದು. ಅದು ಒಂದೇ ಟೈಮ್ ಹೊರಟೋಯ್ತು. ಸರಿ ಏನೋ ಒಂದು ಹೋಯ್ತು ಬಿಡಿ ಅಂತ ಸುಮ್ಮನೆ ಆದೆ. ಸೊ ಈ ಥರ ಎಲ್ಲ ಆಯಿತು. ಆಮೇಲೆ ಡೆಲಿವರಿ ಆದಮೇಲೆ ನಮ್ಮ ಮಗು ಹುಟ್ಟಿದ ಮೇಲೆ, ಅವಳು ಈಚೆ ಬಂದಮೇಲೆ ನಾನು ಕರೆಕ್ಟಾಗಿ ನೋಡ್ತಾ. ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತಿ ಆಗಿದೆ, ಹಾಗಾಗಿ ಮತ್ತೊಂದು ಬ್ಲಾಗ್ ಮಾಡಿದ್ದೀನಿ. ದಯವಿಟ್ಟು ನೆಕ್ಸ್ಟ್ ಬ್ಲಾಗನ್ನು ನೋಡ್ತಾ ಇರಿ. ಕೀಪ್ ವಾಚಿಂಗ್, ವಿಲ್ ಬಿ ಕಂಟಿನ್ಯೂ.